ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಇವತ್ತು ನಾನು ಸಿಂಪಲ್ ಆಗಿರೋ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮೇಕಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಇಲ್ಲಿ 4 ಕಟ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ, ರೌಂಡ್ ಶೇಪು. ಹಾಗೆ ಇಲ್ಲಿ 25 ಎಳೆ ದಾರ ತೊಗೊಂಡಿದ್ದೀನಿ. ಈಗ ನಾವು ಇದನ್ನು ರ್ಯಾಪ್ ಮಾಡ್ಕೊಳ್ಳೋಣ. ಥಿನ್ ರ್ಯಾಪಿಂಗ್ ಇರಬೇಕು, ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಬ್ಯಾಂಗಲ್ ಸೈಜ್ ಯಾವ್ಯಾವ ರೀತಿ ಇರುತ್ತೆ, ಟೈಪ್ಸ್ ಯಾವ್ಯಾವ ರೀತಿ ಬರುತ್ತೆ, ಹಾಗೆ ಎಷ್ಟೆಷ್ಟು ಎಳೆ ದಾರ ತೊಗೋಬೇಕು, ಎಷ್ಟು ಲೆಂತ್ ಇರಬೇಕು ಎಲ್ಲವೂ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಹಾಗೆ ಪೂರ್ತಿ ಕ್ಲಾಸಸ್ಸು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮಾಡುವಾಗ ರ್ಯಾಪಿಂಗ್ ಮಾಡೋದೇ ಇಂಪಾರ್ಟೆಂಟು. ಇದನ್ನು ಕರೆಕ್ಟಾಗಿ ಮಾಡಿಬಿಟ್ರೆ 70% ಕೆಲಸ ಆದ ಹಾಗೇನೆ. ಹಾಗೆ ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ನಿಧಾನಕ್ಕೆ ನೀಟಾಗಿ ಮಾಡಬೇಕು. ಇದು ನಾನು ಯಾವುದೇ ಕಸ್ಟಮರ್ಗೋಸ್ಕರ ಮಾಡ್ತಾ ಇಲ್ಲ, ನನಗೋಸ್ಕರನೇ ಮಾಡ್ಕೊತಾ ಇದ್ದೀನಿ. ಈಗ ರ್ಯಾಪಿಂಗ್ ಕಂಪ್ಲೀಟ್ ಆಯಿತು. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಬಿಟ್ಟು ಅದನ್ನ ಪೇಸ್ಟ್ ಮಾಡೋಣ ನೀಟಾಗಿ. ನೋಡ್ಕೊಂಡು ಗಮ್ಮಾಕಿ, ತುಂಬ ಜಾಸ್ತಿ ಹಾಕೋದು ಬೇಡ. ಸೊ ಈಗ ರ್ಯಾಪಿಂಗ್ ಕಂಪ್ಲೀಟ್ ಆಗಿದೆ. ಈಗ ನಾನು ಇದಕ್ಕೆ ಕುಂದನ ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ರೀತಿ ತೊಗೊಂಡಿದ್ದೀನಿ, ಒಂದು ಸ್ಕ್ವೇರ್ ಶೇಪು, ಹಾಗೆ ಇನ್ನೊಂದು ಸೆರಾಮಿಕ್ ಗೋಲ್ಡ್ ರೌಂಡ್ ಶೇಪ್ ತೊಗೊಂಡಿದ್ದೀನಿ. ಇಲ್ಲಿ ಸ್ಯಾರಿ ಬಂದುಬಿಟ್ಟು ಪಿಂಕ್ ಮತ್ತು ಗೋಲ್ಡ್ ಕಲರ್ ಇರೋದ್ರಿಂದ ಅದೇ ಕಾಂಬಿನೇಷನಲ್ಲಿ ಮಾಡ್ತಾ ಇದ್ದೀನಿ. ಜಸ್ಟ್ 1 ಸ್ಕ್ವೇರ್ ಇಡೋದು, ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ 4 ಸೆರಾಮಿಕ್ ರೌಂಡ್ ಶೇಪ್ ಇಡೋದು. ಇದೇ ರೀತಿ ಪೂರ್ತಿ ಹೋಲ್ ಬ್ಯಾಂಗಲ್ಗೂ ಸೇಮ್ ಡಿಸೈನ್ ಇದೆ, ತುಂಬ ಕಷ್ಟ ಏನಿಲ್ಲ. ಗಮ್ಮು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಹೊರಗಡೆ ಬಂದರೆ ಅದು ಆಮೇಲೆ ಡ್ರೈ ಆದಮೇಲೆ ಕಾಣುತ್ತೆ. ಸೊ ಅದರಿಂದ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಸ್ವಲ್ಪ ಸ್ವಲ್ಪ ಕುಂದನ್ ಪೇಸ್ಟ್ ಆದಮೇಲೆ ಹಾಗೆ ಅಲೈನ್ ಮಾಡ್ಕೊಂಡು ಬನ್ನಿ. ಡ್ರೈ ಆದಮೇಲೆ ಅಲೈನ್ ಮಾಡೋದಕ್ಕಾಗಲ್ಲ, ಅದರಿಂದ ಸ್ವಲ್ಪ ಸ್ವಲ್ಪ ಪೇಸ್ಟ್ ಮಾಡಿ ತಕ್ಷಣವೇ ನೆಕ್ಸ್ಟ್ ಅಲೈನ್ ಮಾಡಿ ನೆಕ್ಸ್ಟ್ ಪೇಸ್ಟ್ ಮಾಡ್ಕೊಂಡು ಹೋಗಿ. ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೂ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಎಂಬ್ರಾಯ್ಡ್ರಿ ಕ್ಲಾಸ್ ಕೂಡ ಫ್ರೀಯಾಗಿ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೋಡಿ ಕಲ್ತ್ಕೋಬೋದು. ಈಗ ಆಲ್ಮೋಸ್ಟ್ ಇದು ಮುಗಿತಾ ಬಂದಿದೆ. ಇದಾದಮೇಲೆ ನೋಡಿ ಈ ರೀತಿ ಅಲೈನ್ ಮಾಡ್ಕೊತಾ ಇರಬೇಕು. ಆಮೇಲೆ ಡ್ರೈ ಆದಮೇಲೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ ಈ ಥರ ಮಾಡ್ತಾ ಮಾಡ್ತಾ ಅಲೈನ್ ಮಾಡ್ಕೋಬೇಕು. ಇದಾದಮೇಲೆ ನಾನು ಇದಕ್ಕೆ ವೈಟ್ ಸ್ಟೋನ್ನ ಪೇಸ್ಟ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಆಗಿಬಿಡುತ್ತೆ ಇದು. ಸೊ ಇಲ್ಲಿ ವೈಟ್ ಸ್ಟೋನ್ ಪೇಸ್ಟ್ ಮಾಡ್ತಾ ಇದ್ದೀನಿ. 4 ಸೆರಾಮಿಕ್ ಗೋಲ್ಡ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ವೈಟ್ ಸ್ಟೋನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. 4 ಬ್ಯಾಂಗಲ್ಲು ಇದೇ ರೀತಿ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ 2 ಮಾಡಾದಮೇಲೆ ಸೆಟ್ ಮಾಡಿ ನೋಡಿದಾಗ ತೋರಿಸ್ತೀನಿ. ನೆಕ್ಸ್ಟು ಆ ಸೆಟ್ಟೇ ನನಗೆ ಪರ್ಫೆಕ್ಟಾಗಿದೆ ಅನ್ನಿಸ್ತು. ಸಿಂಪಲ್ಲಾಗಿ ಎಲಿಗೆಂಟಾಗಿದೆ. ಸೊ ಈ ರೀತಿ ನಾವು ಸೆಟ್ ಮಾಡ್ಕೋಬೋದು. ಸೆಂಟರಲ್ಲಿ ನಮಗೆ 4 ಕಟ್ ಬೇಡ ಅಂದರೆ 6 ಕಟ್ ಕೂಡ ಯೂಸ್ ಮಾಡ್ಕೋಬೋದು. ಔಟ್ಪುಟ್ ಮಾತ್ರ ತುಂಬ ನೀಟಾಗಿ ಬಂದಿದೆ.